ದೆಹಲಿಯವರು ದೇಶದ ಗಣ್ಯ ನಾಗರಿಕರು ಅನ್ನೋ ಕಾರಣಕ್ಕೆ ಮಾಲಿನ್ಯವನ್ನ ನಿಗ್ರಹಿಸುವ ನೀತಿ ಕೇವಲ ದೆಹಲಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಪಟಾಕಿಗಳ ಮಾರಾಟ, ಸಂಗ್ರಹಣೆ, ಸಾಗಣೆ ಮತ್ತು ತಯಾರಿಕೆಯನ್ನ ನಿಷೇಧಿಸಿದ ಏಪ್ರಿಲ್ 3ರ ಆದೇಶದ ವಿರುದ್ಧ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ವಿಷಯ ತಿಳಿಸಿದೆ. ದೆಹಲಿ ಎನ್ಸಿಆರ್ನಲ್ಲಿ ಪಟಾಕಿಗಳ ಸಂಪೂರ್ಣ ನಿಷೇಧದ ವಿರುದ್ಧದ ಅರ್ಜಿಯ ಕುರಿತು ಸಿಎಕ್ಯೂಎಂಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು 2 ವಾರಗಳಲ್ಲಿ ಉತ್ತರ ನೀಡುವಂತೆ ಕೋರಿದೆ. ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಎನ್ಸಿಆರ್ ನಗರಗಳಿಗೆ ಶುದ್ಧ ಗಾಳಿಯನ್ನ ಪಡೆಯುವ ಹಕ್ಕಿದ್ದರೆ ಇತರ ನಗರಗಳ ಜನರಿಗೆ ಏಕೆ ಅವಕಾಶವಿಲ್ಲ ಅಂತ ಕೇಳಿದ್ದಾರೆ. ಯಾವುದೇ ನೀತಿ ಇದ್ದರೂ ಅದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿರಬೇಕು. ದೆಹಲಿಯು ದೇಶದ ಗಣ್ಯ ವರ್ಗವನ್ನ ಹೊಂದಿದೆ ಅನ್ನೋ ಕಾರಣಕ್ಕಾಗಿ ನಾವು ಅವರಿಗೆ ಮಾತ್ರ ನೀತಿಯನ್ನ ರೂಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಳೆದ ಚಳಿಗಾಲದಲ್ಲಿ ಅಮೃತ್ಸರಕ್ಕೆ ಹೋಗಿದೆ. ಅಲ್ಲಿನ ಮಾಲಿನ್ಯ ದೆಹಲಿಗಿಂತ ಕೆಟ್ಟದಾಗಿತ್ತು ಅಂತ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ದಾರೆ. ಪಟಾಕಿಗಳನ್ನ ನಿಷೇಧಿಸಬೇಕಾದ್ರೆ ಅದು ಇಡೀ ದೇಶದಲ್ಲಿರಬೇಕು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದೆಹಲಿ ಮಾಲಿನ್ಯ ಪ್ರಕರಣದ ಅಮಿಕಸ್ ಕ್ಯೂರಿ ಹಿರಿಯ ವಕೀಲೆ ಅಪರಾಜಿತಾ ಸಿಂಗ್ ಗಣ್ಯವರ್ಗ ತನ್ನನ್ನು ತಾನು ನೋಡಿಕೊಳ್ಳುತ್ತೆ ಮತ್ತು ಮಾಲಿನ್ಯ ಉಂಟಾದಾಗಲೆಲ್ಲ ಅವರು ದೆಹಲಿಯಿಂದ ಹೊರಗೆ ಹೋಗ್ತಾರೆ ಅಂತ ಹೇಳಿದ್ರು. ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಉಜ್ವಲ್ ಬುಯಾನ್ ಅವರನ್ನ ಒಳಗೊಂಡ ಸುಪ್ರೀಂ ಕೋರ್ಟ್ ಪೀಠ ಹೆಚ್ಚಿನ ಜನಸಂಖ್ಯೆಯು ಬೀದಿಗಳಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಮಾಲಿನ್ಯದಿಂದ ಹೆಚ್ಚು ಪರಿಣಾಮ ಬೀರುತ್ತೆ ಮತ್ತು ಮಾಲಿನ್ಯವನ್ನ ಎದುರಿಸಲು ಪ್ರತಿಯೊಬ್ಬರು ತಮ್ಮ ನಿವಾಸ ಅಥವಾ ಕೆಲಸದ ಸ್ಥಳದಲ್ಲಿ ಏರ್ ಪ್ಯೂರಿಫೈಯರ್ ಅನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಕಳೆದ 6 ತಿಂಗಳಿನಲ್ಲಿ ನ್ಯಾಯಾಲಯ ಹೊರಡಿಸಿದ ಹಲವು ಆದೇಶಗಳು ದೆಹಲಿಯಲ್ಲಿ ಅತಿ ಹೆಚ್ಚಿನ ಮಟ್ಟದ ವಾಯು ಮಾಲಿನ್ಯದಿಂದ ಉಂಟಾದ ಭಯಾನಕ ಪರಿಸ್ಥಿತಿಯನ್ನ ದಾಖಲೆಗೆ ತರುತ್ತೆ ಅಂತ ಪೀಠ ತಿಳಿಸಿದೆ. ಆರೋಗ್ಯದ ಹಕ್ಕು ಸಂವಿಧಾನದ 21ನೇ ವಿಧಿಯ ಅತ್ಯಗತ್ಯ ಭಾಗವಾಗಿದೆ. ಹಾಗೆಯೇ ಮಾಲಿನ್ಯ ಮುಕ್ತ ವಾತಾವರಣದಲ್ಲಿ ಬದುಕುವ ಹಕ್ಕು ಕೂಡ ಅತ್ಯಗತ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗ್ರೀನ್ ಕ್ರ್ಯಾಕರ್ಸ್ ಎಂದು ಕರೆಯಲ್ಪಡುವ ಈ ಹಸಿರು ಪಟಾಕಿಗಳಿಂದ ಉಂಟಾಗುವ ಮಾಲಿನ್ಯವು ಕನಿಷ್ಠವಾಗಿದೆ ಎಂದು ನ್ಯಾಯಾಲಯವು ತೃಪ್ತಿಪಡಿಸದ ಹೊರತು ಹಿಂದಿನ ಆದೇಶಗಳನ್ನ ಮರುಪರಿಶೀಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಪೀಠ ಹೇಳಿದೆ. ಹೌದು, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿಯ ಬೆಳಕು ಮತ್ತು ಸದ್ದು ಎಲ್ಲರಿಗೂ ಸಂತಸವನ್ನ ನೀಡುತ್ತೆ. ಆದರೆ ಪಟಾಕಿ ಪರಿಸರ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡೋದನ್ನ ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಇಂತಹ ಹಾನಿಕಾರಕ ಪಟಾಕಿಗಳ ಬದಲಿಗೆ ಹಸಿರು ಪಟಾಕಿ ಎಂಬ ಪರಿಸರ ಸ್ನೇಹಿ ಪಟಾಕಿ ಬಳಸೋದು ಬಹು ಮುಖ್ಯವಾಗಿದೆ. ಹಸಿರು ಪಟಾಕಿ ಅಂದ್ರೇನು? ಹಸಿರು ಪಟಾಕಿ ಪರಿಸರಕ್ಕೆ ತೊಂದರೆ ಕೊಡದಂತೆ ತಯಾರಿಸಲ್ಪಟ್ಟ ಪಟಾಕಿಗಳು. ಇವು ಕಡಿಮೆ ಶಬ್ದ ಹೊಂದಿದ್ದು ಕಡಿಮೆ ಹೊಗೆಯನ್ನ ಹೊರಸೂಸುತ್ತೆ. ಇದರಿಂದ ಕಣ್ಣು ಸೇರಿದಂತೆ ಆರೋಗ್ಯಕ್ಕೆ ಆಗುವ ಅಪಾಯವನ್ನ ಇದು ತಗ್ಗಿಸುತ್ತೆ. ಹೌದು, ಹಸಿರು ಪಟಾಕಿಗಳು ಕಡಿಮೆ ಶಬ್ದ ಹೊಂದಿರುವುದರಿಂದ ಸುತ್ತಮುತ್ತಲಿನ ಜನರಿಗೆ ತೊಂದರೆ ಕಡಿಮೆಯಾಗುತ್ತೆ. ಮರ್ಕ್ಯೂರಿ, ಲೆಡ್ ಇಂತಹ ಅಪಾಯಕಾರಿ ವಸ್ತುಗಳ ಬದಲು ಇವು ಕಡಿಮೆ ಹೊಗೆ ನೀಡುವ ಪಟಾಕಿಗಳಾಗಿದೆ. ಹಸಿರು ಪಟಾಕಿಗಳಲ್ಲಿ ಬಳಕೆಯಾಗುವ ವಸ್ತುಗಳು ಮಾನವ ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡುವುದಿಲ್ಲ. ಬಾಕ್ಸ್ನಲ್ಲಿರುವ ಬಾರ್ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಇದು ಹಸಿರು ಪಟಾಕಿ ಹೌದೋ ಅಲ್ಲವೋ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಇನ್ನು ರಾಸಾಯನಿಕ ಲೇಬಲ್ ಪರಿಶೀಲನೆ ಅಂದ್ರೆ ಪಟಾಕಿ ಡಬ್ಬಿಯನ್ನ ತೆರೆದು ಅದರೊಳಗೆ ಇರುವ ಲೇಬಲ್ ಅನ್ನ ನೋಡಿದಾಗ ಅದು ಯಾವ ವಸ್ತುಗಳಿಂದ ತಯಾರಿಸಲ್ಪಟ್ಟಿದೆ ಅನ್ನೋದನ್ನ ಪರಿಶೀಲಿಸುವುದು ಅತಿ ಮುಖ್ಯ. ಅದರ ಮೇಲೆ ಹಸಿರು ಪಟಾಕಿಯ ಬಗ್ಗೆ ಮಾಹಿತಿ ಇರಬಹುದು. ಉದಾಹರಣೆಗೆ ಅದು ಪರಿಸರ ಸ್ನೇಹಿ ರಾಸಾಯನಿಕಗಳಿಂದ ಅಂದ್ರೆ ಬ್ಯಾರಿಯಂ ನೈಟ್ರೇಟ್ ಮುಂತಾದವುಗಳ ಬದಲಿಗೆ ಇತರ ಸುರಕ್ಷಿತ ವಸ್ತುಗಳನ್ನ ಬಳಕೆ ಮಾಡಿ ತಯಾರಿಸಿದರ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನ ಓದಿ ಬಳಕೆ ಮಾಡೋದು ಅತಿ ಉತ್ತಮ. ಇನ್ನು ಕಂಪನಿಯ ಹೆಸರನ್ನ ನೀವು ಹುಡುಕಿ. ಕಂಪನಿಯ ಹೆಸರನ್ನ ಗೂಗಲ್ನಲ್ಲಿ ಹುಡುಕಿದ್ರೆ ಹಸಿರು ಪಟಾಕಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ. ಇನ್ನು ಪಟಾಕಿ ತಯಾರಿಕೆಯ ಬಗ್ಗೆ ನೋಡೋದಾದ್ರೆ ಹಸಿರು ಪಟಾಕಿಗಳಲ್ಲಿ ಫ್ಲವರ್ ಪಾಟ್ಸ್, ಗ್ರೌಂಡ್ ಸ್ಪಿನ್ನರ್ಸ್ ಮುಂತಾದವುಗಳು ಇದ್ದಾವೆ. ಮುಖ್ಯವಾಗಿ ಶಿವಕಾಶಿ, ರಾಜಸ್ಥಾನ, ಹರಿಯಾಣದಂತಹ ಸ್ಥಳಗಳಲ್ಲಿ ಇವುಗಳನ್ನು ತಯಾರಿಸಲಾಗುತ್ತೆ. ಇನ್ನು ಕೆಲ ದಿನಗಳಲ್ಲಿ ದೀಪಾವಳಿ ಆಚರಣೆ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಹಬ್ಬದ ಸಮಯದಲ್ಲಿ ಹಸಿರು ಪಟಾಕಿಗಳನ್ನ ಆಯ್ಕೆ ಮಾಡುವ ಮೂಲಕ ನಾವು ಪರಿಸರ ಮತ್ತು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದಾಗಿದೆ. ಹಸಿರು ಪಟಾಕಿ ಉತ್ಪಾದನೆಗೆ ಸರ್ಕಾರ ದೇಶದ 230ಕ್ಕೂ ಹೆಚ್ಚು ಕಂಪನಿಗಳಿಗೆ ಮಾತ್ರ ಅನುಮತಿ ನೀಡಿದೆ ಮತ್ತು ಇವುಗಳನ್ನ ಮಾರಾಟ ಮಾಡಲು ಪರವಾನಗಿ ಅತ್ಯಗತ್ಯ. ಬೀದಿ ಬದಿ ವ್ಯಾಪಾರಿಗಳಿಂದ ಹಸಿರು ಪಟಾಕಿಗಳನ್ನ ಖರೀದಿಸಬಾರದು. ಪರವಾನಗಿ ಹೊಂದಿರುವ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಹಸಿರು ಪಟಾಕಿಗಳು ಶೆಲ್ ಗಾತ್ರಕ್ಕಿಂತಲೂ ಕಡಿಮೆ ಗಾತ್ರದಲ್ಲಿ ಮಾಡಲಾಗಿರುತ್ತೆ. ಪಟಾಕಿಗಳ ಪ್ಯಾಕ್ ಮೇಲೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಮಿತಿ CSIR
ರಾಷ್ಟ್ರೀಯ ಪರಿಸರ ಮತ್ತು ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಹಾಗೂ ಪೆಟ್ರೋಲಿಯಂ ಮತ್ತು ಸ್ಫೋಟಕ ಸುರಕ್ಷತಾ ಸಂಸ್ಥೆಯ ವಿಶಿಷ್ಟ ಹಸಿರು ಲೋಗೋ ಇರುತ್ತೆ. ಇದರ ಮೂಲಕ ಗುರುತಿಸಬಹುದು. ಅಲ್ಲದೆ QR ಕೋಡ್ ಸ್ಕ್ಯಾನ್ ಕೂಡ ಇರಲಿದೆ.